ಇಲ್ಲಿ ನೋಡಿ ನಂದೇ ಶರ್ಟ್ ಹಾಕೊಂಡು ಓಡಾಡ್ತಾವ 2 ದಿನದಿಂದ. ದೊಗಳೆ ಆಗೈತಂತೆ, ದೊಗಳೆ ಆಗಿ ಚೆನ್ನಾಗೈತಂತೆ ಶಕೆಗೆ, ಹಂಗಾಗಿ ನಂದು ಹಾಕೊಂಡು ಓಡಾಡ್ತಾವ. ಈಗೊಂದು 20 ಡೇಸ್ ಆಗಿರ್ಬೋದು ಅಷ್ಟೇ. ಹಿಂದೆ ಒಂದು ಫೋಟೋ ತೆಗಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ನಾವಿವತ್ತು ಬೆಳಗ್ಗೆನೇ ಹೊರಟಿರೋದು ಮಂತ್ರಾಲಯಕ್ಕೆ. ಆ್ಯಕ್ಚುಲಿ ತುಂಬಾ ಹುಷಾರಿರಲಿಲ್ಲ, ಬಟ್ ಬೆಟರ್ ಆಗಿ ಇವಾಗ ನಾವು ಮಂತ್ರಾಲಯ ಹೊರಡ್ತಾ ಇರೋವಂಥದ್ದು. ನಾವು ಎಲ್ಲಿಗಾದರೂ ದೂರದ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ನೈಟ್ ಹೊತ್ತು ಜರ್ನಿನ ಸ್ಟಾರ್ಟ್ ಮಾಡಬೇಕಂತೆ. ಯಾಕಂತ ಹೇಳಿದ್ರೆ ಆ ವೆದರು ಕೂಲಾಗಿರೋದ್ರಿಂದ ಗಾಡಿ ಕೂಡ ಕೂಲಾಗಿರುತ್ತೆ, ಮನುಷ್ಯರು ಕೂಡ ಕೂಲಾಗಿ ಆರಾಮಾಗಿ ಗಾಡಿ ಓಡಿಸೋದಕ್ಕೂ ಚೆನ್ನಾಗಿರುತ್ತೆ. ಸೊ ಆ ವೆದರ್ನಲ್ಲಿ ಆ ಒಂದು ಟೈಮಲ್ಲೇ ನಾವು ನೈಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಸೊ ಎಷ್ಟೇ ದೂರ ಹೋದರೂ ನಮಗೆ ದಾರಿ ಹೋಗಿದ್ದೀವಿ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಆಲ್ಮೋಸ್ಟ್ ಜನ ದೂರ ಹೋಗ್ಬೇಕಾದ್ರೆ ನೈಟ್ ಹೊತ್ತೇ ಜರ್ನಿ ಮಾಡ್ತಾರೆ. ನಾವು ನೈಟು ಹೇಳ್ಬೇಕು ಅಂದರೆ 10 ಗಂಟೆಗೆ ಮನೇನ ಬಿಟ್ಟಿರೋ ಅಂಥದ್ದು. ಸೊ ಅಲ್ಲಿ ಇಲ್ಲಿ ಸ್ವಲ್ಪ ಆವಾಗವಾಗ ನಿಲ್ಲಿಸ್ಕೊಂಡು ಬಂದಿದ್ರು ನಾವು ರೀಚ್ ಆಗೋ ಅಷ್ಟರಲ್ಲಿ 8 ಗಂಟೆ ಆಯಿತು ಮಂತ್ರಾಲಯ ಹತ್ರ. ಬಟ್ ಆದ್ರೂ ಮಧ್ಯದಲ್ಲಿ ಕೆಲವೊಂದು ಸಾರಿ ರೆಸ್ಟ್ ಮಾಡಬೇಕು ಅಂದಾಗ 1 ಅವರ್ ಅರ್ಧ ಅವರ್ ಈ ಥರ ನಿಲ್ಲಿಸಿ ಮತ್ತು ಏನೋ ತಿನ್ನಬೇಕಾದ್ರೆ ಪೂರ್ವಿ ಇರೋದ್ರಿಂದ ಅದ್ರ ಜೊತೆ ಗುಂಡ ಬೇರೆ ಇರೋದ್ರಿಂದ ಅವನ್ನ ರೆಸ್ಟ್ ರೂಮ್ಗೆ ಕೆಳಗಡೆ ಇಳಿಸೋದು ಹತ್ಸೋದು ಇದೆಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಟೈಮ್ ತಗೊಳುತ್ತೆ ನಮಗೆ. ಸೊ ತುಂಬ ಉದ್ದದ ಜರ್ನಿ ಅಂತ ಹೇಳ್ಬೋದು. ಏನಿಲ್ಲ ಅಂದರೂ ಬೆಂಗಳೂರಿಂದ 400 ಚಿಲ್ಲರೆ ಕಿಲೋಮೀಟರ್ ಅಷ್ಟು ದೂರ ಈ ಮಂತ್ರಾಲಯ ಇರೋದು. ಬೆಳಗಿನ ಜಾವ ಒಳ್ಳೆ ವೆದರಲ್ಲಿ ಈ ಹಳ್ಳಿ ಒಂದು ವಾತಾವರಣ ನೋಡುವಾಗ ಒಂಥರ ಖುಷಿಯಾಗುತ್ತೆ ಮನಸ್ಸಿಗೆ. ನಮಗೆ ಯಾರಾದರೂ ಅಪರೂಪಕ್ಕೆ ಪರಿಚಯ ಆದರೆ ಅಟ್ಲೀಸ್ಟು ಒಂದೊಳ್ಳೆ ಮಾತಿನ ಮೂಲಕ ಒಂದೊಳ್ಳೆ ಪರಿಚಯದ ಮೂಲಕನೇ ಮಾಡ್ಕೊಳ್ತೀವಿ ನಾವು. ಸೊ ಇವರು ಒಬ್ಬರು ನಮಗೆ ಸ್ವಲ್ಪ ದಿನದಲ್ಲೇ ಪರಿಚಯ ಆದವರು. ಬಟ್ ಮಂತ್ರಾಲಯ ಬರ್ತೀನಿ ಅಂತ ಹೇಳಿದ್ದಕ್ಕೆ ನಾವು ಅವರಿಗೆ ಹೇಳಿ ಕರ್ಕೊಂಡು ಹೋಗ್ತಾ ಇರೋವಂಥದ್ದು. ಆ್ಯಕ್ಚುಲಿ ಮಲ್ಲಿಗೆ ಹೂವನ್ನ ಫ್ರೆಶ್ ಆಗಿರೋದನ್ನ ಇಲ್ಲೇ ತಗೊಂಡು ನೈಟು ಹೋಗ್ಬೇಕಾದ್ರೆ ದಾರಿಲಿ ಕಟ್ಕೊಂಡೆ. ಸೊ 2 ಥರ ಮಲ್ಲಿಗೆ ಹೂವು ತೊಗೊಂಡಿದ್ದು ಹೇಳಬೇಕು ಅಂದರೆ ಒಂದು ಅರ್ಧ kg ಅಷ್ಟೇ ಇತ್ತು ಅಂದ್ಕೊಳ್ಳಿ. ಅಷ್ಟು ಹೂವನ್ನ ನಾನು ಕಟ್ಕೊಂಡು ಹೋಗಿದ್ದು. ನೋಡಿದರೆ ಆ ಬಿಸಿಲು, ಆ ಸೆಕೆ, ಆ ವೆದರ್ಗೆ ಬೇಗನೆ ಹಾಳಾಗ್ಬಿಟ್ಟಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಕಟ್ಟಿದ್ದೆಲ್ಲ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಬಟ್ ಈ ಒಂದು ಜರ್ನಿಲಿ ಒಂಥರ ವೆದರು ಇದೆಲ್ಲ ಚೆನ್ನಾಗಿರುತ್ತೆ. ಬಟ್ ದೂರದ ಜರ್ನಿಲಿ ಫ್ರೆಶ್ ಹೂವನ್ನ ತಗೊಂಡು ಇಟ್ಕೋಬಾರ್ದು ಅನ್ನೋದೊಂದು ಅನುಭವ ಗೊತ್ತಾಯಿತು ನನಗೆ. ಅಲ್ಲಿ ಒಂದು ಕಡೆ ಪೂರ್ವಿನ ವಾಶ್ರೂಮ್ಗೆ ಅಂತ ಕೆಳಗಡೆ ಇಳಿಸಿದ್ದು. ಸೊ ಅಂಥ ಟೈಮಲ್ಲಿ ನನಗೊಂದು ದೃಶ್ಯ ಕಣ್ಣಿಗೆ ಬಿತ್ತು. ಆ್ಯಕ್ಚುಲಿ ಅಲ್ಲಿ ಗುಡ್ಸ್ಲು ಹಾಕ್ಕೊಂಡು ಮರದಡೆ ಇರೋ ಅಂಥ ಒಂದು 4-5 ಜನದ ಫ್ಯಾಮಿಲಿ ಅದು. ಸೊ ಅಲ್ಲಿ ನೋಡೋವಾಗ ಅನ್ನಿಸ್ತು ನಮಗೆ ಒಂದು ಅರಿವಂತೂ ಆಯಿತು. ಯಾಕಂದರೆ ಎಷ್ಟೋ ಜನ ಮನುಷ್ಯರು ಮನೆ ಇದ್ದು ಎಲ್ಲ ಫೆಸಿಲಿಟಿ ಇದ್ದೂ ನಮ್ಗೆ ಇನ್ನೂ ಏನೋ ಕೊರತೆ ಇದೆ ಅಂತ ಹುಡುಕ್ತಾ ಇರ್ತೀವಿ. ಬಟ್ ಅವ್ರಿಗೆ ಏನೇನೂ ಇಲ್ಲ. ಆ ಮರದಡೆ ಒಂದೇ ಒಂದು ಗುಡಿಸ್ಲು ಹಾಕ್ಕೊಂಡಿದ್ದಾರೆ. ಅದು ಸೀರೆಗಳು ಅದು ಏನೇನೋ ಹಾಕಿ ಟಾರ್ಪಲ್ ಹಾಕಿ ಕಟ್ಟಿರೋವಂಥ ಒಂದು ಗುಡಿಸ್ಲು. ಸೊ ಆ ಗುಡಿಸ್ಲಲ್ಲಿ ಇವರು ವಾಸ ಇರೋವಂಥದ್ದು. ನೆಲದ ಮೇಲೆ ಗಾರೆ ಇಲ್ಲ, ಒಂದು ಕಿಟಕಿ ಇಲ್ಲ, ಬಾಗಿಲಿಲ್ಲ, ಅದಿಲ್ಲ ಇದಿಲ್ಲ ಅಂತ ಯಾವುದೇ ಕಂಪ್ಲೇಂಟ್ಸ್ ಕೂಡ ಯಾರಿಗೂ ಹೇಳೋಂಗಿಲ್ಲ. ಮತ್ತು ಒಂದೇ ಒಂದು ವಾಶ್ರೂಮು, ಅದನ್ನು ಮುಂದೆಗಡೆ ಸೀರೆ ಏನೋ ಕಟ್ಬಿಟ್ಟು ಟಾರ್ಪಲ್ ಏನೋ ಕಟ್ಟಿ ಅದನ್ನು ಒಂದು ಮಾಡ್ಕೊಂಡಿದ್ದಾರೆ. ಆ ವಾಶ್ರೂಮ್ ಹೆಂಗಿದೆ ಅಂತಲೂ ಗೊತ್ತಿಲ್ಲ. ಯಾಕಂದರೆ ಮನುಷ್ಯ ನೋಡಿ
ಹೋಗ್ತಾ ಹೋಗ್ತಾ ಏನೇ ಎಲ್ಲ ಇದ್ರೂ ಒಬ್ಬ ಮನುಷ್ಯನಿಗೆ ತೃಪ್ತಿ ನೆಮ್ಮದಿ ಸಿಗಲ್ಲ. ಏನೂ ಇಲ್ಲದೆ ಬದುಕೋ ಮನುಷ್ಯರು ಇದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಸೊ ಇವೆಲ್ಲ ನೋಡಿದಾಗ ನಮ್ಮಂಥ ಮನುಷ್ಯರು ಬುದ್ಧಿ ಕಲಿಬೇಕು. ಇದು ಅರ್ಥ ಆಗಿರೋರ್ಗೆ ಅರ್ಥ ಆಗಿರುತ್ತಷ್ಟೇ. Don't. ಇರಬೇಕಾಗಿತ್ತು, 5 ಗಂಟೆಗೆ ಇರಬೇಕಾಗಿತ್ತು. ತುಂಬ ಬೆವರಿದ್ದೀರಾ, ಇದು ಶಕೆ ಜಾಸ್ತಿ ಅಲ್ಲ, ಜನನೂ ಜಾಸ್ತಿ ಇದ್ದಾರೆ, ಹಂಗಾಗಿ ಇಷ್ಟು ದಿನ ಹೋಗಿದ್ದೀನಿ ಮಂತ್ರಾಲಯಕ್ಕೆ. ಬಟ್ ಇಲ್ಲಿ ನಿಂತು ನಾನು ಈ ಥರ ತೂಕೊಂಡು ಏನೋ ಹೇಳ್ತಾ ಇರ್ತಾರೆ ದೇವ್ರನ್ನ, ಇಲ್ಲಿ ನಾನು ನೋಡೇ ಇರಲಿಲ್ಲ ಇವತ್ತವರೆಗೂ. ಅದಕ್ಕೆ ಇವತ್ತು ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ನಾನು ಗಮನಿಸ್ತಾ ಇದ್ದೆ ಅದನ್ನೆಲ್ಲ. ರಾಮಾಯಣಂ ಚೈವ ಪುರಾಣಂ ಚೈತನ್ಯಾತ್ಮಕಂ ಯೇ ಚ ಅಮರ್ಯಾಯನಸ್ತೇಷಾಂ ಸರ್ವೇ ತೇಜಸ್. ರಾಯರ ಆರಾಧನೆ ಕಾಲದಲ್ಲಿ ಇಷ್ಟು ಜನ ನೋಡ್ತಿದ್ದೆ ನಾನು. ನೋಡಿದ್ರೆ ಇಷ್ಟು ಜನ ಆ ಟೈಮಲ್ಲಿ ಬಂದಿದ್ದರು. ಯಪ್ಪ, ನಾನು ಶನಿವಾರ ಭಾನುವಾರ ಯಾಕೆ ಇಷ್ಟೊಂದು ಜನ ವೀಕೆಂಡಲ್ಲಿ ಇಷ್ಟೊಂದು ಜನ ಇರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ವೀಕೆಂಡಲ್ಲಿ ಅನ್ನೋದಕ್ಕಿಂತ ಅವತ್ತು ಸೆಕೆಂಡ್ ಸ್ಯಾಟರ್ಡೇ 14th ಡೇಟು, 13th 14th ಭಾನುವಾರ, ಶನಿವಾರ ಭಾನುವಾರ ಇರೋದು. ಸೊ ಈ ಟೈಮಲ್ಲಿ ಅಷ್ಟು ಜನ ಅಲ್ಲಿ ಬಂದಿರ್ತಾರೆ ಅಂತಲೇ ಗೊತ್ತಿಲ್ಲ. ನೂಕು ನುಗ್ಗಲು. ಮತ್ತು ಅವತ್ತು ನೈಟೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಹಂಗಾಗಿ ಭಕ್ತಾದಿಗಳು ಯಾರೂ ವರಾಂಡದಲ್ಲಿ ಮಲಗೇ ಇರಲಿಲ್ಲ. ಸೊ ಅಷ್ಟು ರಶ್ ಇತ್ತು. ಊಟಕ್ಕೆ ಬಂದು ಆ್ಯಕ್ಚುಲಿ ಊಟನೇ ಸಿಗ್ತಾ ಇಲ್ಲ ಹೇಳ್ಬೇಕು ಅಂದರೆ, ತುಂಬ ಜನ. ಆ್ಯಕ್ಚುಲಿ 2-3 ಕಡೆ ಓಡಾಡಿ ಲಾಸ್ಟಿಗೆ ಈ ಕಡೆ ಬಂದು. ಸೊ ಯಾರೋ ಒಬ್ಬರು ಭಕ್ತಾದಿಗಳು ಹೇಳಬೇಕು ಅಂದರೆ ಒಂದು 3-4 ಜನ ಅವ್ರು ಬರೋದನ್ನ ತಪ್ಪಿಸಿ ನಮ್ಮನ್ನು ಒಳಗಡೆ ಬಿಟ್ಟರು. ತುಂಬ ಥ್ಯಾಂಕ್ಸ್ ಹೇಳ್ಬೇಕಪ್ಪ ಅವರಿಗೆ. ಆ್ಯಕ್ಚುಲಿ ರೂಮ್ ಹುಡ್ಕೋದ್ರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮಂತ್ರಾಲಯದಲ್ಲಿ. ಯಾಕಂದರೆ ಪ್ರೈವೇಟ್ ರೂಮ್ಗಳೆಲ್ಲ 1,500ದಿಂದ 3,000ವರೆಗೂ ಇರುತ್ತೆ. AC ರೂಮ್ಸ್ ಎಲ್ಲ ಬಂದರೆ 3,000 ಮೇಲೆ ಇರುತ್ತೆ. ಸೊ ನಮ್ಗೆ ಗೊತ್ತಿಲ್ಲ, ಮಠದ್ದೇ ರೂಮ್ಗಳಿದ್ದಾವೆ, ಅದರಲ್ಲಿ ಕಮ್ಮಿಗೆ ಸಿಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ಪ್ರೈವೇಟ್ ರೂಮ್ಗಳ್ನ ನಾನು ಮಾಡ್ಕೊಳ್ತಾ ಇದ್ದೆ. ಹೋದಾಗ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಅಲ್ಲಿ ಯಾರಾದರೂ ಹೆಲ್ಪಿಗೆ ಸಿಗ್ತಾಯಿದ್ರು. ಬಟ್ ಎಲ್ಲೇ ಮಾಡ್ಕೊಂಡ್ರು ಓಕೆ, ಬಟ್ ಮಠದ ರೂಮ್ ಇದ್ದರೆ ಅಂತೂ ಬೆಟರು. ಯಾಕೆ ಅಂತೇಳಿದ್ರೆ ಮಠದ ರೂಮು 600ರಿಂದ 700 ರೂಪಾಯಿ ಒಳಗೆ ಇರುತ್ತೆ. ತುಂಬ ವರ್ತಿದೆಯಪ್ಪ ಅಲ್ಲಿ. ಹಾಗಾಗಿ ಮಠದ ರೂಮ್ ಸಿಕ್ತು ನಮಗೆ. ಅಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಾದ್ಮೇಲೆ ಮಠದ ರೂಮು ಗ್ರೌಂಡ್ ಫ್ಲೋರಲ್ಲೇ ಸಿಕ್ಕಿದಂತೂ ತುಂಬ ಒಳ್ಳೆಯದಾಯಿತು. ಅದಕ್ಕೆ ದೇವ್ರಿಗೆ ಹೋಗಿದ್ದೀವಿ, ಒಂದಿನ ಇದ್ದು 2 ಸಾರಿ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಮನಸ್ಸು ಮಾಡ್ಕೊಂಡು ನಾನು ಹೊರಟಿದ್ದು. ನೈಟು ರಾಯರ ಸನ್ನಿಧಾನದಲ್ಲೇ ಮಲ್ಕೋಬೇಕು ಅಂತ ಪ್ಲ್ಯಾನಿಂಗ್ ಇದ್ದಿದ್ದು. ನೋಡಿದರೆ ಸಿಕ್ಕಾಪಟ್ಟೆ ಮಳೆ. ಯಾಕಂದರೆ ಮಳೆಗಾಲ ಶುರು ಆಗಿಬಿಟ್ಟಿದ್ದಿಲ್ಲ ಇವಾಗ. ಸೊ ಮಳೆ ಬಂದೇ ಬರುತ್ತೆ. ಸೊ ಅಲ್ಲಿರೋ ಮಳೆ ಅಂತೂ ಸಿಕ್ಕಾಪಟ್ಟೆ ನೈಟ್ ಪೂರ್ತಿ ಮಳೆ ಹೋಯ್ತಿದೆ.
ಹಂಗಾಗಿ ಎಷ್ಟೋ ಭಕ್ತಾದಿಗಳು ಅಲ್ಲೇ ಮಲ್ಕೋಬೇಕು ಅಂತ ಆಸೆ ಇಟ್ಕೊಬಂದಿರೋರೆಲ್ಲ ನಿರಾಸೆ ಮಾಡ್ಕೊಂಡು ಅಲ್ಲಿ ಇಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ನನಗೆ. ಸೊ ನಾವು ಕೂಡ ರೂಮಲ್ಲೇ ಹೋಗಿ ಸ್ಟೇ ಇದ್ದಿರೋ ಅಂಥದ್ದು. ಅಲ್ಲಿಂದ ರೆಡಿಯಾಗಿ ಹೊರಟು ನಾವು ಮತ್ತೆ ರಾಯರ ದರ್ಶನಕ್ಕೆ ಬಂದಿದ್ದು. ಆಮೇಲೆ ಗಾಡಿ ಪೂಜೆ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಯಾಕಂದರೆ ಇಷ್ಟು ವರ್ಷ ಹೋಗಿದ್ರೂ ರಾಯರ ಮಠಕ್ಕೆ ನಂಗೆ ಗೊತ್ತಿಲ್ಲ ಪೂಜೆ ಎಲ್ಲಿ ಮಾಡ್ತಾರೆ ಏನು ಕತೆ ಏನೂ ಗೊತ್ತಿಲ್ಲ. ನನ್ನ ಗಾಡಿ ಫಸ್ಟ್ ಟೈಮ್ ಅಲ್ಲೇ ಪೂಜೆ ಮಾಡಿಸ್ಬೇಕು ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ರಾಯರ ಫೋಟೋ ತೊಗೊಂಡು ಬಂದಿದ್ನಲ್ಲ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂತ ನಾನು ತುಂಬ ದಿನಗಳ ಆಸೆ. ಹಂಗಾಗಿ ಹೊರಟಿದ್ದು ನಾನು. ಬಾ ಬೇಬೆ ಬಾ, ಟೈಮ್ ಆಗುತ್ತೆ. ಹಾಂ ಬಿಟ್ರು ಅಲ್ಲ, ಹಿಂಗೆ ಎತ್ತಿಟ್ರು ಗಾಡಿನ. ಹಾಂ ರಾಘವೇಂದ್ರ ಗುರವೇ ನಮೋ ಪ್ರಜಾಲವೇ ರಾಘವೇಂದ್ರ ಕುಮಾರಾಯ ಇಲ್ಲೇ ನಿಲ್ಸ್ಬಿಡೋಣ. आग्रणीमहे यज्ञपतले रामचंद्रमूर्ति श्री ब्रह्मदेव नगरान्विता श्रीमन् मूलरामचंद्रदेवरु श्री ब्रह्मदेव नगरान्विता श्रीमन् मूलरामचंद्रमूर्ति श्री ब्रह्मदेव नगरान्विता श्रीमन् मूलरामचंद्रदेवरु सुवर्णोदानि वदन्नान्देव सुदेवताभ्यः
ಶ್ರೀ ವೇದವ್ಯಾಸದೇವರ ವ್ಯಾಸಮುಷ್ಟಿಕರು ಶ್ರೀ ವೇದವ್ಯಾಸದೇವರ ವ್ಯಾಸಮುಷ್ಟಿಕರು ಗುರುಗಳು ಬರೋವಂಥ ಟೈಮಲ್ಲಿ ಇಲ್ಲಿ ಹಗ್ಗ ಕಟ್ಟಿರ್ತಾರೆ, ಆ ಕಡೆ ಈ ಕಡೆ ಜನಗಳು ಓಡಾಡಬಾರ್ದು ಅಂತ ಹೇಳ್ಬಿಟ್ಟು. ಟ್ರ್ಯಾಕಿಂಗ್ ಆಕ್ಟಿವೇಟ್ ಮಾಡು, ಟ್ರ್ಯಾಕಿಂಗ್ ಆಕ್ಟಿವೇಟ್. ಅಲ್ಲಿ ತೆಗ್ದವ್ರು. ಇಲ್ಲಿ ನೋಡು, ಹಿಂದೆ ಒಂದು ಫೋಟೋ ತೆಗಿ, ನಂದು ಇವ್ರು ಸೇರಿ. ಚತುರ್ಭುಜಾ ವೇಣುಗೋಪಾಲ ಕೃಷ್ಣದೇವರು ಶ್ರೀ ಸುಧೇಂದ್ರ ತೀರ್ಥರಕರಾರ್ಚಿತ ಚತುರ್ಭುಜಾ ವೇಣುಗೋಪಾಲ ಕೃಷ್ಣಮೂರ್ತಿ ಶ್ರೀ ಸುಧೇಂದ್ರ ತೀರ್ಥರಕರಾರ್ಚಿತ ಚತುರ್ಭುಜಾ ವೇಣುಗೋಪಾಲ ಕೃಷ್ಣದೇವರು ಶ್ರೀ ಸುಧೇಂದ್ರ ತೀರ್ಥರಕರಾರ್ಚಿತ ಚತುರ್ಭುಜಾ ವೇಣುಗೋಪಾಲ ಕೃಷ್ಣಮೂರ್ತಿ.
ಆ್ಯಕ್ಚುಲಿ ಊಟ ಏನೂ ತಿಂದಿರಲಿಲ್ಲ. ಫಸ್ಟ್ ಟೈಮು ಸೋಡಾ ಕುಡಿತಾ ಇರೋದು ಲೈಫಲ್ಲೇ. ಕೆಲವೊಂದೊಂದು ಲೈಫಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕಂದರೆ ಕೆಲವೊಂದೊಂದು ನಾನು ಮಾಡೇ ಇಲ್ಲ, ಅದನ್ನೆಲ್ಲ ನೋಡುವಾಗ ಅನಿಸುತ್ತೆ. ಸೊ ಇವತ್ತು ನಂಬಲ್ಲ ನೀವು, ನಾನು ಪಾನಿಪುರಿ ಲೈಫಲ್ಲಿ ಫಸ್ಟ್ ಟೈಮ್ ಒಂದೇ ಸಾರಿ ತಿಂದಿರೋದು. ಅದು ಪೂರ್ವಿಯಿಂದ ತಿಂದಿದ್ದು ನಾನು. ಲಾಸ್ಟ್ ಅಂತ ಬಂದಿದ್ದೆ ನಾವು ಎಂಥ ಬಿಸಿಲು. ಈಗೊಂದು 20 ಡೇಸ್ ಆಗಿರ್ಬೋದು ಅಷ್ಟೇ. ಇವಾಗ ಮಳೆ ಬಂದಿರೋ ಸ್ವಲ್ಪ ಪರವಾಗಿಲ್ಲ. ಕರೆಕ್ಟ್. ಅವಾಗದು ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ನಾವು. ದಾವಣಗೆರೆ ಬಿಸಿಲಲ್ಲ, ಬಿಸಿಲು. ಇಲ್ಲಿ ನೋಡಿ ನಂದೇ ಶರ್ಟ್ ಹಾಕೊಂಡು ಓಡಾಡ್ತಾವ 2 ದಿನದಿಂದ. ದೊಗಳೆ ಆಗೈತಂತೆ, ದೊಗಳೆ ಆಗಿ ಚೆನ್ನಾಗೈತಂತೆ ಶಕೆಗೆ, ಹಂಗಾಗಿ ನಂದೇ ಹಾಕೊಂಡು ಓಡಾಡ್ತಾವನು. ಇನ್ನು ಮುಂದೆ ನಂದೇ ಶರ್ಟ್ ಎಲ್ಲ ಇವನಿಗೆ ಕೊಟ್ಬಿಡೋಣ ಅನ್ಕೊಂಡಿದ್ದೀನಿ. ಯಾಕೋ ಮಾತಾಡ ಏನಾರ? ನಾಳೆ ಈ ಶರ್ಟ್ ಕೊಟ್ಬಿಡ್ತೀನಿ, ಇದನ್ನ ಹಾಕೊಂಡ್ಬಿಡು. ನನ್ನ ಶರ್ಟ್ಗೂ ಆ ಬ್ಯಾಗ್ಗೂ ಈ ಬ್ಯಾಗು ನಿನ್ನ ಚಡ್ಡಿಗೂ ಹೆಂಗಿದೆ ಗೊತ್ತಾ? ಹೇಯ್ ಯಾರು ನೋಡಿ ಏನ್ ಅನ್ಕತ್ತಾರ? ಏಯ್ ಬಿಚ್ಚಾವ ಬಂದ ಟೀ ಶರ್ಟ್ನ, ಹುಡುಗಿ ಟೀ ಶರ್ಟ್ ಹಾಕೊಂಡು ದೊಡ್ಡ ಟೀ ಶರ್ಟ್ ಬೇರೆ ನಡಿ. ಮೊದಲು ಟೀ ಶರ್ಟ್ ಚೇಂಜ್ ಮಾಡಿಲ್ಲ ಅಂದ್ರೆ ಕರ್ಕೊಂಡೋಗಲ್ಲ ಅಷ್ಟೇ, ಆಮೇಲೆ ಬಿಟ್ಟೋಡ್ರಾಯ್ತು. ನಾವೀಗ ಹೋಯ್ತಾ ಇದೀವಿ ರೂಮ್ ಖಾಲಿ ಮಾಡ್ಕೊಂಡು. ನೀನೇನ್ ಮಾಡ್ತೀಯಾ? ಹೋಗೋಣ, ಗೊತ್ತಾಗ್ಬಿಡ್ತಾವ ರೂಮ್ ಖಾಲಿ ಮಾಡ್ತಾವ್ರಂತೆ ಕಳ್ಳ ನನ್ನ ಮಗನಿಗೆ.
ಅದಕ್ಕೆ ಎದ್ದು ಬಂದ್ಬಿಟ್ಟವ್ರು ಮಂಚದ ಕೆಳಗಡೆ ಮನ್ಕೊಂಡಿದ್ದ. ಎಲ್ಲ ರೂಮ್ ಖಾಲಿ ಮಾಡ್ತಾಯಿದ್ವಿ, ರೂಮ್ ವೆಕೇಟ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮಳೆನಪ್ಪ ಬೆಳಗ್ಗೆಯಿಂದ. ನಾನು ನೈಟಿಂದನೂ ಮಳೆ. ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಂತ್ರಾಲಯ ಫುಲ್ ಮಳೆ. ಸೊ ನಾವಿವಾಗ ರೂಮ್ನ ವೆಕೇಟ್ ಮಾಡ್ತಾ ಇರೋವಂಥದ್ದು. ಆ್ಯಕ್ಚುಲಿ ಇಲ್ಲಿರೋ ಸಕ್ಕೆ ಬಿಸಿಲು ಎಲ್ಲ ಒಟ್ಟೊಟ್ಟಿಗೆ ಆಗಿಬಿಟ್ಟಿದೆ, ಜೊತೆಗೆ ಮಳೆನೂ ಒಟ್ಟೊಟ್ಟಿಗೆ ಆಗಿಬಿಟ್ಟಿದೆ. ಅಷ್ಟು ಮಳೆ ಬಂದಿದೆ, ಆದರೂ ಇಲ್ಲಿ ಸೆಕೆ ತಪ್ಪಿಲ್ಲ. ನಮ್ಮ ಬೆಂಗಳೂರು ವೆದರ್ ಥರ ಎಲ್ಲ ಕಡೆ ಸೆಟ್ ಅಂತೂ ಆಗಲ್ಲ ನಮಗೆ. ಸೊ ನಮ್ಮ ಬೆಂಗಳೂರೇ ಬೆಸ್ಟ್ ಅನಿಸುತ್ತೆ. ಯಾಕೆ ಅಂದರೆ ಎಲ್ಲ ಅಂದರೆ ಯಾವ್ಯಾವ ಲ್ಯಾಂಗ್ವೇಜಿಂದ ಬಂದಿರೋರನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಬಿಡುತ್ತೆ ನಮ್ಮ ಬೆಂಗಳೂರು. ಹಂಗೆ ಅದು ಒಂಥರ ವೈವಿಧ್ಯಮಯ ಒಂದು ತಾಣ ಅಂತ ಹೇಳ್ಬೋದು. ಬರಲ್ವೇನಾ? ಏನು ಗುಂಡು ಬರಲ್ಲ ಅಂತ? ಯಾಕಪ್ಪ ಬರಲ್ವಾ? ಇಲ್ಲ ಮಂತ್ರಾಲಯದಲ್ಲಿ ಇರ್ತೀಯಾ? ಎಲ್ಲಿ ಗೊತ್ತಾ? ಯಾಕೋ ಬರೋಕ್ಕೆ ಮೂಡಿಲ್ವಲ್ಲ ಗುಂಡುಂಗೆ. ಹತ್ತು ಅಯ್ಯೋ ಕಾಲು ವಾಪಸ್ ಹೇಳ್ಕೊಂಡೋಯ್ತವನಿ. ಹತ್ತು ಹಾಂ ಅಲ್ಲಲ್ಲ ಮನ್ಸಲ್ಲಿ ಅನ್ಕೊಂಡೆ ಶೂ ಹೋಯ್ತಾ, ಓಲಿ ಬಿಡಿದ್ರಿದ್ರೆ ಒಯ್ದಂಗೆ. ಯಾವತ್ತೂ ಚಪ್ಪಲಿ ಕಳೆದಿಲ್ಲ ನಾನು ಅಂತ ಸುಮ್ಮನೆ ಆಗಿದ್ದೆ. ನಾನು ನೋಡಿದ್ರೆ ಶೂ ಸಿಗ್ಬಿಟ್ಟೈತೆ. ಅದೇನು ಮಾಡೋದು, ನಾನು ಶೂ ನಡೆದೇ ಆಡಿದ್ದೆ ತಗೊಂಡು, ಹೊಸದು ಹಂಗೆ ಐತೆ. ಇನ್ನೆಂಥ ದರಿದ್ರೆ ಹೋಗ್ತದೆ. ಇದು ಮೆಡಿಕಲ್ ಶಾಪ್ ಹೋಗ್ಬೇಕಂತ ನೋಡಿ. ಅವ್ರಿಗೊಂದು ಟ್ಯಾಬ್ಲೆಟ್ ತಗೋಬೇಕಿದೆ. ಕಾಣಲ್ಲ ನನ್ನ ಕಡೆಗೆ. ವೆಕೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ರೂಮ್ಗೆ ಯಾರು 4-5 ಸಾವಿರ ಕೊಡ್ತಾರೆ. ಬೇಡ ಬಿಡಿ, ನೀವೇನು ಚಾನಲ್ ಮಾಡಲ್ಲ, ಏನು ಮಾಡಲ್ಲ. 19,000 ರೂಪಾಯಿ ಜಾಸ್ತಿ ಅಂತ ನಾನು 15,000 ರೂಪಾಯಿ ತಗೋತಿದ್ದೆ ಮೊದಲಲ್ಲಿ. ಮೊಬೈಲ್ ಆ ಥರ ಮೊಬೈಲ್. ಹಾಂ ನಾವು ರೀಚ್ ಆಗೋದು ಲೇಟು. ಬೆಳಗಿನ ಜಾವ ಒಂದು 6-7. ಹಾಂ ಸರಿನಪ್ಪ, ಓಕೆ. ಇವತ್ತಿನ ಈ ವಿಡಿಯೋ ಇಷ್ಟೇ. ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಬರೀರಿ. ಸೊ ನೀವು ಮಾಡೋ ಕಮೆಂಟ್ಗಳೆಲ್ಲ ಒಂಥರ ಮೋಟಿವೇಶ್ನಲ್ ಆಗಿ ನನಗೂ ಫೀಲ್ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ವೀಡಿಯೋ ಮಾಡೋವಾಗೆಲ್ಲ ನನಗೂ ಮೋಟಿವೇಟ್ ಆಗಬೇಕಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋದಲ್ಲಿ ಕೆಲವೊಂದು ಸ್ಟ್ರಗಲ್ ಇದ್ದೇ ಇರುತ್ತೆ ಎಲ್ಲ ಕಡೆ ಹೋಗಿದ ಕಡೆ. ಬಟ್ ಎಲ್ಲನೂ ನಿಭಾಯಿಸಿ ಒಂದು ವೀಡಿಯೋ ಮಾಡೋದಕ್ಕೆ ತುಂಬಾ ಒಂದು ಶ್ರಮ ಇದ್ದೇ ಇರುತ್ತೆ ಎಲ್ರಿಗೂ. ಅದರಲ್ಲಿ ನನ್ನದೇ ಬೇರೆ ಥರ ಶ್ರಮ ಇದೆ ಸೊ ವೀಡಿಯೋದಲ್ಲಿ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿಸ್ಬೋದು. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಪೇಷನ್ಸಿಂದ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ. ನಂದು ಓಲ್ಡ್ ಚಾನಲ್ ಹೋಯ್ತು ಅಂದ್ಬಿಟ್ಟು ಹೊಸ ಚಾನಲ್ ಮಾಡಿದೆ. ಸೊ ಈ ಹೊಸ ಚಾನಲಲ್ಲಿ ವೀಡಿಯೋ ನೋಡ್ತಾ ಇರೋರಿಗೆ ಓಲ್ಡ್ ಚಾನಲ್ದು ನೇಮ್ ಹೇಳ್ತೀನಿ, ಅಲ್ಲಿಗೂ ಕೂಡ ಹೋಗಿ ವಿಸಿಟ್ ಕೊಟ್ಟು ನನ್ನ ಚಾನಲ್ನ ನೋಡ್ಬೋದು. ಸವಿತಾ ಸವಿ ಕನ್ನಡ ವ್ಲಾಗ್ಸ್ ಅಂತ ಇದೆ. ಸೊ ಅದರಲ್ಲಿ 57,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ನೀವು ಕೂಡ ನನ್ನ ಚಾನಲ್ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಬಹುದು.